50 ಸಿನಿಮಾಗಳಲ್ಲಿ ನಟನೆ ಮಾಡಿ ಕನ್ನಡ ವೀಕ್ಷಕರಿಗೆ ನಗಾಡಿಸಿದಂಥ ಹಿರಿಯ ನಟ ಉಮೇಶ್ ಅವರು ಇನ್ನಿಲ್ಲ ಅನ್ನುವ ಸುದ್ದಿ ಬೆಳಗ್ಗೆ ಹೊರಬಿದ್ದಿದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಉಮೇಶ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿರೋದು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಗಲಿದ ಹಿರಿಯ ನಟನಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಖುದ್ದು ಅಂತಿಮ ದರ್ಶನಕ್ಕೆ ಆಗಮಿಸಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅಕ್ಟೋಬರ್ನಲ್ಲಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು. ಅಂದರೆ ಬಿದ್ದು ಕಾಲು ಮೂಳೆ ಮುರಿದಿತ್ತು. ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸೋದಕ್ಕೆ ಅಂತ ಮುಂದಾದಾಗ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು. ಲಿವರ್ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಅದು 4th ಸ್ಟೇಜ್ ದಾಟಿ ಹೋಗಿದೆ ಅಂತ ಹೇಳಿ ವೈದ್ಯರು ತಿಳಿಸ್ತಾರೆ. ಆಗ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಿಲ್ಲ. ಅದಾದ ನಂತರ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುತ್ತೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಕಾಮಿಡಿಯನ್ನು ಮಾಡ್ತಾಯಿದ್ರು. ಸುಮಾರು 350 ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡೋ ಮೂಲಕ ಕನ್ನಡಿಗರ ಮನ ಗೆದ್ದಿದ್ರು. ಅಂಥ ಒಬ್ಬ ಹಿರಿಯ ನಟ ಇನ್ನಿಲ್ಲ ಅನ್ನುವ ಸುದ್ದಿ. ಆ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂಥವರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ಲು. ಈಗ ಅವ್ರ ಮಗಳು ಒಬ್ಬಳೇ ಮಗಳು. ಅವಳು ಹೇಳ್ತಾ ಇದ್ಲು ಸುಮಾರು 900 ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದರು ಅಂತ. ಬಹುಶಃ ಇಷ್ಟೊಂದು ದೀರ್ಘ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಟ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ದ. 2-3 ಸಾರಿ ಆಗ ಬಂದಿದ್ರು. ಈ ತರ ಕಾಯಿಲೆ ಇದೆ ಅಂತಂದ್ರು. ನಾನು ಒಂದು ಲೆಟರ್ ಕೊಟ್ಟಿದ್ದೆ, ಖಂಡಿತವಾಗಿ ಎಲ್ಲ ಚಿಕಿತ್ಸೆ ಎಲ್ಲ ಕೊಡಬೇಕು ಅಂತ. ಹಾಗೇನೆ ಮಾಡಿದ್ದಾರೆ. ಸೊ ಅಂತ ಒಬ್ಬ ಹಿರಿಯ ನಟ ನಮ್ಮನ್ನ ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ಅವರ ಮಗಳು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಮಡದಿಗೂ ಕೂಡ ಗುಣವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಬಂಧು ಬಳಗ, ಅವರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಮೈಸೂರಿನವರು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಬಂಧು ಬಳಗ ಅವರ ದುಃಖವನ್ನು ಉಮೇಶ್ ಅಣ್ಣವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಯಿಗೆ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದ್ವಿ. ನಗ್ನಗ್ತಾನೆ ಮಾತಾಡಿದ್ರು.
ಅವ್ರು ಜಗ್ಗೇಶ್ ಅವರು ಹೇಳ್ತಾರೆ, ಅವರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತೀನಿ, ಏನಾಗಲ್ಲ. ಯಾಕಂದ್ರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು, ಅವರಿಗೆ ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಅಂದರೆ ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಇವತ್ತು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ ಮತ್ತೆ ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅನ್ನ ಋಣ ಮುಗಿದ ಮೇಲೆ ಇಲ್ಲಿ ಯಾರು ಭೂಮಿ ಮೇಲೆ ಇರಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಬಹಳ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಅದರ ಒಂದು ಮಾತು ಹೇಳಿದರು ಅವರು, ಅನ್ನದ ಋಣ ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂತೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಈಗ ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನು ಅವ್ರ ಸೇವೆ ಬೇಕಾಗಿತ್ತು. ಅವ್ರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಉಮೇಶ್ ಅಣ್ಣವ್ರು ಮಾತಾಡಬೇಕು ಅಂತ ಹೇಳಿದರೆ ಧ್ವನಿನೇ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಬಹಳ ಅಪರೂಪದ ಒಬ್ಬರು ಹಾಸ್ಯ ಕಲಾವಿದರು, ಒಬ್ಬರು ಸಾಹಿತಿ ಆಗಿದ್ದಂಥವರು ನಮ್ಮ ಉಮೇಶ್ ಅಣ್ಣ ಅವರು. ಅವ್ರ ಜೊತೆ ನಾವೆಲ್ಲ ಹಿರಿಯ ಕಲಾವಿದರು ಅವರ ಜೊತೆಯಲ್ಲಿದ್ದು ಅವ್ರ ಜೊತೆಯಲ್ಲಿ ಅಭಿನಯಿಸಿದ್ದೆ ಒಂದು ಸಂತೋಷ, ಸಂಭ್ರಮ, ಸಡಗರ. ಜೀವನದ ಅನುಭವಗಳನ್ನ ಹೇಳ್ತಿದ್ರು. ನಾವು ಮಾಡೋವಂಥ ತಪ್ಪುಗಳನ್ನ ಸರಿ ಮಾಡ್ತಾಯಿದ್ರು. ನನಗೆ ಹೇಳ್ತೀವ ಯಾಕೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಸುಮಾರು ನಾಟಕ ಬರ್ದಿದ್ದೀನಿ. ಆದರೆ ಉಮೇಶ್ ಅಣ್ಣನ ಬಗ್ಗೆ ಸೀತಾಪತಿ ಸಿಂಪತಿ ಆಲಿಯಾಸ್ ಉಮೇಶ್ ಅಣ್ಣ ಅಂತ ಒಂದು ನಾಟಕವನ್ನು ಬರೆದೆ. ಅವ್ರು ಓದಿದ್ರು. ನನ್ನ ರಂಗವಿನೋದ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದೆ. ಅವ್ರ ಕೈಲಿ ಮುನ್ನುಡಿ ಬರೆಸ್ಬೇಕು ಅಂತೇಳಿ ಹೇಳಿದ್ದೆ. ಅವ್ರು ಹೇಳಿದ್ರು, ಕೊನೆ ದಿನಗಳೆಲ್ಲ ಅವ್ರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದಾಗ ಬರ್ತೀನಿ ಬರೀತೀನಿ ಹೊರಟೋಗ್ಬಿಟ್ರು. ಏನು ಮಾತಾಡೋದಕ್ಕೂ ಸಿನಿಮಾಗಳಲ್ಲಿ ನಟನೆ ಮಾಡಿ ಕನ್ನಡ ವೀಕ್ಷಕರಿಗೆ ನಗಾಡಿಸಿದ್ದಂಥ ಹಿರಿಯ ನಟ ಉಮೇಶ್ ಅವರು ಇನ್ನಿಲ್ಲ ಅನ್ನುವ ಸುದ್ದಿ ಬೆಳಗ್ಗೆ ಹೊರಬಿದ್ದಿದೆ. ಹಲವು ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಉಮೇಶ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿರೋದು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಗಲಿದ ಹಿರಿಯ ನಟನಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಖುದ್ದು ಅಂತಿಮ ದರ್ಶನಕ್ಕೆ ಆಗಮಿಸಿ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅಕ್ಟೋಬರ್ನಲ್ಲಿ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು. ಅಂದರೆ ಬಿದ್ದು ಕಾಲು ಮೂಳೆ ಮುರಿದಿತ್ತು. ಆ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸೋದಕ್ಕೆ ಅಂತ ಮುಂದಾದಾಗ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು. ಲಿವರ್ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ. ಅದು 4th ಸ್ಟೇಜ್ ದಾಟಿ ಹೋಗಿದೆ ಅಂತ ಹೇಳಿ ವೈದ್ಯರು ತಿಳಿಸ್ತಾರೆ. ಆಗ ಶಸ್ತ್ರಚಿಕಿತ್ಸೆಯನ್ನು ಮಾಡೋದಿಲ್ಲ. ಅದಾದ ನಂತರ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುತ್ತೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗ್ಗೆ ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಕಾಮಿಡಿಯನ್ನು ಮಾಡ್ತಾಯಿದ್ರು. ಸುಮಾರು 350 ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡೋ ಮೂಲಕ ಕನ್ನಡಿಗರ ಮನ ಗೆದ್ದಿದ್ರು. ಅಂಥ ಒಬ್ಬ ಹಿರಿಯ ನಟ ಇನ್ನಿಲ್ಲ ಅನ್ನುವ ಸುದ್ದಿ. ಆ ವಿಚಾರಕ್ಕೆ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟ ಹಾಸ್ಯ ನಟ ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಅವರು ರಂಗಭೂಮಿಯಿಂದ ಬಂದಂಥವರು.
ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು. ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು. ಅವ್ರ ಮಗಳು ಸಿಕ್ಕಿದ್ಲು. ಈಗ ಅವ್ರ ಮಗಳು ಒಬ್ಬಳೇ ಮಗಳು. ಅವಳು ಹೇಳ್ತಾ ಇದ್ಲು ಸುಮಾರು 900 ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದರು ಅಂತ. ಬಹುಶಃ ಇಷ್ಟೊಂದು ದೀರ್ಘ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಟ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ದ. 2-3 ಸಾರಿ ಆಗ ಬಂದಿದ್ರು, ಈ ತರ ಕಾಯಿಲೆ ಇದೆ ಅಂತಂದ್ರು. ನಾನು ಒಂದು ಲೆಟರ್ ಕೊಟ್ಟಿದ್ದೆ, ಖಂಡಿತವಾಗಿ ಎಲ್ಲ ಚಿಕಿತ್ಸೆ ಎಲ್ಲ ಕೊಡಬೇಕು ಅಂತ. ಹಾಗೇನೆ ಮಾಡಿದ್ದಾರೆ. ಸೊ ಅಂತ ಒಬ್ಬ ಹಿರಿಯ ನಟ ನಮ್ಮನ್ನ ಅಗಲಿರ್ತಕ್ಕಂಥದ್ದು ಅವರ ಮಡದಿಗೂ ಕೂಡ ಹುಷಾರಿಲ್ಲ ಅಂತ ಹೇಳಿದ್ರು ಅವರ ಮಗಳು. ಸೊ ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಮಡದಿಗೂ ಕೂಡ ಗುಣವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಬಂಧು ಬಳಗ, ಅವರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಮೈಸೂರಿನವರು, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಬಂಧು ಬಳಗ ಅವರ ದುಃಖವನ್ನು ಉಮೇಶ್ ಅಣ್ಣವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಯಿಗೆ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದ್ವಿ. ನಗ್ನಗ್ತಾನೆ ಮಾತಾಡಿದ್ರು. ಅವ್ರು ಜಗ್ಗೇಶ್ ಅವ್ರು ಹೇಳ್ತಾರೆ, ಅವರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತೀನಿ, ಏನಾಗಲ್ಲ. ಯಾಕಂದ್ರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು. ಅವರಿಗೆ ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಆಮೇಲೆ ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡ್ಕೊಂಡವರು. ಹಾಗಾಗಿ ಇವತ್ತು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ, ಮತ್ತೆ ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅನ್ನ ಋಣ ಮುಗಿದ ಮೇಲೆ ಇಲ್ಲಿ ಯಾರು ಭೂಮಿ ಮೇಲೆ ಇರಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಬಹಳ ಚೆನ್ನಾಗಿ, ಎಲ್ಲೋ ಚೆನ್ನಾಗಿ ಬಳಸ್ಕೊಂಡಿದ್ರು. ಅದರ ಒಂದು ಮಾತು ಹೇಳಿದ್ರು ಅವರು, ಅನ್ನದ ಋಣ ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂತೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಈಗ ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನು ಅವ್ರ ಸೇವೆ ಬೇಕಾಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಉಮೇಶ್ ಅಣ್ಣವ್ರು ಮಾತಾಡಬೇಕು ಅಂತ ಹೇಳಿದರೆ ಧ್ವನಿನೇ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದಲ್ಲಿ ಬಹಳ ಅಪರೂಪದ ಒಬ್ಬರು ಹಾಸ್ಯ ಕಲಾವಿದರು, ಒಬ್ಬರು ಸಾಹಿತಿ ಆಗಿದ್ದಂಥವರು ನಮ್ಮ ಉಮೇಶ್ ಅಣ್ಣ ಅವರು. ಅವ್ರ ಜೊತೆ ನಾವೆಲ್ಲ ಹಿರಿಯ ಕಲಾವಿದರು ಅವರ ಜೊತೆಯಲ್ಲಿದ್ದು, ಅವ್ರ ಜೊತೆಯಲ್ಲಿ ಅಭಿನಯಿಸಿದ್ದೆ ಒಂದು ಸಂತೋಷ, ಸಂಭ್ರಮ, ಸಡಗರ. ಜೀವನದ ಅನುಭವಗಳನ್ನ ಹೇಳ್ತಿದ್ರು. ನಾವು ಮಾಡೋವಂಥ ತಪ್ಪುಗಳನ್ನ ಸರಿ ಮಾಡ್ತಾಯಿದ್ರು. ನನಗೆ ಅತೀವ ಯಾಕೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಸುಮಾರು ನಾಟಕ ಬರ್ದಿದ್ದೀನಿ. ಆದರೆ ಉಮೇಶ್ ಅಣ್ಣನ ಬಗ್ಗೆ ಸೀತಾಪತಿ ಸಿಂಪತಿ ಆಲಿಯಾಸ್ ಉಮೇಶ್ ಅಣ್ಣ ಅಂತ ಒಂದು ನಾಟಕವನ್ನು ಬರೆದೆ. ಅವ್ರು ಓದಿದ್ರು. ನನ್ನ ರಂಗವಿನೋದ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದೆ. ಅವ್ರ ಕೈಲಿ ಮುನ್ನುಡಿ ಬರೆಸ್ಬೇಕು ಅಂತೇಳಿ ಹೇಳಿದ್ದೆ. ಅವ್ರು ಹೇಳಿದ್ರು, ಕೊನೆ ದಿನಗಳೆಲ್ಲ ಅವ್ರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದಾಗ ಬರ್ತೀನಿ
ಭಾರಿಸ್ತೀನಿ ಅದು ಹೊರಟೋಗ್ಬಿಟ್ರು. ಏನು ಮಾತಾಡೋದಕ್ಕೂ